ಸೀತಾದೇವಿಯವರು ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲು ಜಾರಿ ಬಿದ್ದಾಗ ಆ ಮೊಸರು ಎಲ್ಲೆಲ್ಲಿ ಅಂಡಿತ್ತೋ ಚೆಲ್ಲಿತ್ತೋ ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ನಡ್ಕೊಂಡು ಹೋಗೋ ಜಾಗದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಬಿದ್ದಿತ್ತೋ ಮೊಸರು, ಆ ಕಲ್ಲುಗಳೆಲ್ಲ ಸಹ ವೈಟ್ ಆಗ್ಬಿಟ್ಟಿದ್ದಾವೆ. ನೀವು ನೋಡ್ಬೋದು. ಪಕ್ಕದಲ್ಲಿರೋ ಈ ಕಲ್ಲುಗಳೆಲ್ಲ ವೈಟ್ಗಾಗಿಲ್ಲ, ಯಾಕೆಂತಂದರೆ ಅಲ್ಲೆಲ್ಲ ಅವರು ಹೋಗಿಲ್ಲ ಅನಿಸುತ್ತೆ. ಆ ಕಾರಣದಿಂದ ಈ ಕಲ್ಲುಗಳಲ್ಲಿ ಏನು ಸ್ಟ್ರೈಟಾಗಿ ಈ ಕಡೆ ನಡ್ಕೊಂಡು ಹೋಗಿದ್ದಾರೋ ಆ ಕಲ್ಲುಗಳಲ್ಲೆಲ್ಲ ಇದು ವೈಟ್ ಕಾಣಿಸ್ತಾ ಇದೆ ಫುಲ್ಲಾಗಿ. ಇವಾಗ ನೀವು ವೀಡಿಯೋದಲ್ಲಿ ನೋಡಿದ್ರಲ್ಲ ಆ ಥರ ಕಾಣಿಸ್ತಾ ಇದೆ. ಅಲ್ಲೊಂದು ಚಿಕ್ಕ ಕೃಷ್ಣನ ದೇವಸ್ಥಾನ ಇದೆ. ಯಾಕೆಂತಂದರೆ ಬೆಣ್ಣೆ, ಮೊಸರು, ಹಾಲು ಎಲ್ಲಿರುತ್ತೋ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಾಜರಾಗಿರ್ತಾರೆ. ಯಾಕೆಂತಂದರೆ ನೀವು ಸುಮಾರು ಫೋಟೋಗಳಲ್ಲಿ ನೋಡಿರ್ಬೋದು ಬೆಣ್ಣೆ ತಿಂತಾ ಇರೋ ಕೃಷ್ಣನ. ಹೀಗಾಗಿ ಇಲ್ಲಿ ಒಂದು ಕೃಷ್ಣನ ಚಿಕ್ಕ ದೇವಸ್ಥಾನನ ನಿರ್ಮಿಸಿದ್ದಾರೆ. ಈಗ ರಾಮ ಸೀತೆ ಅವರು ಮದುವೆ ಮಾಡಿಕೊಂಡು ಹೊಸದಾಗಿ ಬಂದಂಥ ಜಾಗ ಅದು. ನಾನು ಇವತ್ತು ನಿಮ್ಮನ್ನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ದೇವಸ್ಥಾನ ಎಲ್ಲಿದೆ, ಹೇಗಿದೆ, ಯಾವ್ಯಾವ ಊರಿಂದ ಎಷ್ಟೆಷ್ಟು ಕಿಲೋಮೀಟ್ರ್ ಆಗುತ್ತೆ, ಮತ್ತು ಆ ದೇವಸ್ಥಾನದ ವಿಶೇಷತೆ ಏನು. ಈಗ ರಾಮ ಸೀತೆ ಅವರು ಮದುವೆ ಮಾಡಿಕೊಂಡು ಹೊಸದಾಗಿ ಬಂದಂಥ ಜಾಗ ಅದು. ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಬಂದಿದ್ದೀನಿ. ಮತ್ತು ಇಲ್ಲಿ ನೋಡಿ ಬಂಡೆಗಳೆಲ್ಲ ವೈಟಿಗಿದೆ. ಇಲ್ಲಿರೋ ಇಲ್ಲಿ ಕಾಣಿಸ್ತಾ ಇತ್ತಲ್ವಾ, ಆ ಬಂಡೆ ಕಪ್ಪಕ್ಕಿದೆ, ಈ ಬಂಡೆ ವೈಟಿಗಿದೆ. ಇದು ಏನಕ್ಕೋಸ್ಕರ ಈ ಥರ ಆಗಿದೆ, ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಹೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಜನಕ್ಕೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಸರಿಯಾಗಿ ಮಾತಾಡೋದಕ್ಕೆ ಸರಿಯಾಗಿ ಇನ್ನೂ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಬನ್ನಿ ವಿಡಿಯೋ ಶುರು ಮಾಡೋಣ. ಇನ್ನೊಂದು ಮಾತೈತೆ, ಏನಪ್ಪ ಅಂತಂದರೆ ಹೊಸದಾಗಿ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅದಂತೂ ನಮಗೆ ಗೊತ್ತಿಲ್ಲ. ನೋಡಿ ಬನ್ನಿ, ಹೊಸ್ದಾಗಿ ಮದುವೆ ಆದವ್ರು ಬಂದು ಹೋಗಿ, ಜಾಗ ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ಬರೋದಕ್ಕೆ ನಿಮಗೆ ಹಲವಾರು ದಾರಿಗಳಿದೆ. ಟಿ ನರಸೀಪುರದಿಂದ ಬರಬೇಕು ಅಂತಂದರೆ ಸುಮಾರು ಒಂದು 12ರಿಂದ 14 ಕಿಲೋಮೀಟ್ರ್ ಆಗುತ್ತೆ. ಅಕಸ್ಮಾತಾಗಿ ನೀವು ಮೈಸೂರಿಂದ ಬರಬೇಕು ಅಂತಂದರೆ ಮೈಸೂರಿಂದ ಒಂದು 29 ಅಥವಾ 30 ಕಿಲೋಮೀಟ್ರ್ ಆಗ್ಬೋದು. ನೀವು ಬೆಂಗಳೂರಿಂದ ಏನಾದ್ರು ಬರ್ತೀನಿ ಅಂತಂದರೆ ಹೆಚ್ಚು ಕಮ್ಮಿ ಒಂದು 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಏನು ಗುರು ಇದು, ದೇವಸ್ಥಾನಕ್ಕೆ ಕಂಬದರಾಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದರೆ ಸುತ್ತ ಬರೀ ಕಾಡೇ ಐತಲ್ಲಪ್ಪ, ದೇವಸ್ಥಾನನೇ ಕಾಣಿಸ್ತಾ ಇಲ್ಲ ನೋಡಿ. ಒಬ್ಬರು ಇಲ್ಲ, ಒಂದು ನರಪ್ರಾಣಿ ಅನ್ನೋದು ಇಲ್ವಲ್ಲಪ್ಪ. ಇನ್ನೊಂದು ಸ್ವಲ್ಪ ಮೇಲೆ ಇರ್ಬೋದು, ಬನ್ನಿ ಹೋಗೋಣ. ಅಂತೂ ಇಂತೂ ಕಂಬದರಾಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಇದೇ ಮೇಯ್ನ್ ಎಂಟ್ರೆನ್ಸು, ಯಾವ ಥರ ಕಾಣಿಸ್ತಾ ಇದೆ. ನಮ್ಮ ಹಳ್ಳಿ ಕಡೆ ಲವರ್ಸ್ಗಳೆಲ್ಲ ಹೆಸ್ರುಗಳು ಕೆತ್ಬಿಡ್ತಾರಪ್ಪ. ಸಚ್ಚಿ, ಕಾವೇರಿ, ಅಲ್ಲೊಂದು ಯಾವುದು ಸುರೇಶ, ಸ್ವಾತಿ. ಅವ್ರ ಪ್ರೀತಿ ಸಿಕ್ಕಿರುತ್ತೋ ಸಿಗಿಲ್ವೋ ಗೊತ್ತಿರಲ್ಲ, ಅದ್ರ ಮಾತ್ರ ಕಲ್ಲಲ್ಲಿ ಮಾತ್ರ ಕೆತ್ತಿ ಬಿಟ್ಬಿಟ್ಟಿರ್ತಾರಪ್ಪ. ಕುಂತ್ಕೊಳ್ಳೋದಕ್ಕೆ ಹೊಂಗ ಮರದ ನೆರಳೇ ಸರಿ. ಮೆಟ್ಲು ಕಾಣಿಸ್ತಾ ಆಯ್ತಾ? ಒಂದು ನಿಮಿಷ.
ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನೋಡಿ. ಇನ್ನು ಡೌನಿಂದ ಬರಬೇಕು, ತುಂಬ ಹೈಟ್ ಐತೆ. ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಅಲ್ಲಿಗೆ ಹೋಗ್ಬೇಕು. ಈ ದೇವಸ್ಥಾನಕ್ಕೆ ಇರೋ ಮೆಟ್ಟಿಲುಗಳಲ್ಲಿ ಸರಿಸುಮಾರು ಒಂದು 360ರಿಂದ 370 ಮೆಟ್ಟಿಲುಗಳು ಇಲ್ಲಿ ಇದಾವಂತೆ. ಕಡ್ದಿಗೆ ಐತೆ ಒಟ್ಟಿನಲ್ಲಿ ಮೆಟ್ಲೇನು, ನೀವು ನೋಡ್ಬೋದು. ಈ ದೇವಸ್ಥಾನ ಯಾಕೆ ಇಷ್ಟೊಂದು ಫೇಮಸ್ ಗೊತ್ತಾ? ಈ ದೇವಸ್ಥಾನಕ್ಕೆ ಏನಿದೆ, ಈ ದೇವಸ್ಥಾನ ಏನಿದೆ, ಕಂಬದ ರಾಮಸ್ವಾಮಿ ದೇವಸ್ಥಾನ ಏನಿದೆ, ರಾಮ ಸೀತಾ ಹೊಸದಾಗಿ ಮದುವೆ ಮಾಡ್ಕೊಂಡಾಗ ಈ ಬೆಟ್ಟದಲ್ಲಿ ವಾಸ ಇದ್ರಂತೆ. ಈ ಕಾರಣಕ್ಕೆ ಇಲ್ಲಿಗೆ ಕಂಬದ ರಾಮಸ್ವಾಮಿ ದೇವಸ್ಥಾನ ಅಂತ ಹೆಸರಿದೆ. ಬನ್ನಿ ಮೇಲ್ಗಡೆ ಹೋಗೋಣ. ಇಲ್ಲಿನ ಸೌಂದರ್ಯ ವೀಕ್ಷಿಸಲು, ಕಾಡಿನ ಸೌಂದರ್ಯವನ್ನು ವೀಕ್ಷಿಸಲು ಅಲ್ಲಲ್ಲಿ ವ್ಯೂ ಪಾಯಿಂಟ್ಗಳಿದೆ, ನೀವು ನೋಡ್ತಾ ಇರ್ಬೋದು. ಮಧ್ಯಂತರದಲ್ಲಿ ನಿಮಗೆ ಈ ರೀತಿ ಕಾಣಿಸುತ್ತೆ ಬೆಟ್ಟ. ಯಾವ ಕಡೆ ಇವರಪ್ಪ ಹುಡುಗರು? ಸರ್, ನಿಮ್ಮ ಕಡೆ ಇವರಾ? ಸ್ಕೂಲ್ ಹುಡುಗರು ಬಂದಿದ್ದಾರಾ? ಯಾವ ಕಡೆ ಇವ್ರು ಗೊತ್ತಾಗಲಿಲ್ಲ. ಇಲ್ಲ, ನಾನು ಸಿಂಗಲಾಗಿ ಬಂದಿರೋದಣ್ಣ. ಈ ಹುಡುಗರೆಲ್ಲ ಮೋಸ್ಟ್ಲಿ ಮೈಸೂರಿಂದ ಬಂದಿರೋರು. ಯಾಕೆಂತಂದರೆ ಅವರು ಇಕ್ಕಿರೋ ಜರ್ಕಿನ್ ಮೇಲೆ ಮೈಸೂರು ಅಂತ ಬರೆದೈತೆ. ಇಲ್ಲಿ ಬೆಟ್ಟ ಹತ್ತೋದು ಏನೋ ಒಂದು ಸ್ಪರ್ಧೆ ಇರಬೇಕು ಅನಿಸುತ್ತೆ. ಮುಂದೆ ಇವಾಗ ನೋಡಿ, ಒಂದು ಬಂಡೆಗೆ ಹಗ್ಗ ಕಟ್ಬಿಟ್ಟು ಅದನ್ನು ಹಿಡ್ಕೊಂಡು ಮೇಲ್ಕೆ ಹತ್ತೋ ಥರ ಇದು ಮಾಡ್ತಾಯಿದ್ದಾರೆ. ಇನ್ನೇನು ಬೆಟ್ಟದ ಮೇಲೆ ಒಂದು ಮುಕ್ಕಾಲು ಭಾಗ ಹತ್ತಿದಾಗ ಇಲ್ಲೊಂದು ಚಿಕ್ಕದೊಂದು ಒಡ್ಗಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಸಿಗುತ್ತೆ ನೋಡಿ. ಒಳಗಡೆ ಚಿಕ್ಕದು, ನೀವು ನೋಡಿದ್ರೆ ಇದು ದೇವಸ್ಥಾನ ಅನ್ಕೋತೀರ, ಅಷ್ಟೊಂದು ಚಿಕ್ಕದಾಗಿ ಇದೆ ನೋಡಿ. ಒಳಗಡೆ ಪುಟಾಣಿ ದೇವರು. ಓ ದೇವ್ರೇ, ಯಾಕಪ್ಪ ರಾಮಪ್ಪ ಗೇಟ್ ಕ್ಲೋಸು ಅಂದರೆ ಇವತ್ತು ದೇವಸ್ಥಾನ ಓಪನ್ ಇಲ್ಲ. ಇಷ್ಟು ದೂರ ಹತ್ಕೊಂಡು ಬಂದಿದ್ದು ವೇಸ್ಟ್ ಆಗೋಯ್ತಲ್ಲಪ್ಪ. ಹೆಂಗಾರ ಮಾಡಿ ಮೇಕ್ ಹತ್ತಲೇಬೇಕು ಇವಾಗ. ಜಾಗನೇ ಇಲ್ವಲ್ಲ ಗುರು ಇಲ್ಲಿ. ಒಂದು ಸ್ವಲ್ಪ ಕಿಂಡಿ ಅದ. ಜೈ ಆಂಜನೇಯ, ಹೆಂಗಾರ ಮಾಡಿ ಹತ್ಕೊಂಡಾಗ. ಇಷ್ಟೊಂದು ಚಿಕ್ಕ ಜಾಗದಲ್ಲಿ ಒಳಗಡೆ ಬನ್ನ ಅಪ್ಪ. ಅಂತೂ ಇಂಥ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ. ನೀವು ನೋಡ್ಬೋದು ದೇವಸ್ಥಾನ ಯಾವ ರೀತಿ ಕಾಣಿಸುತ್ತೆ ಅಂತ. ಬನ್ನಿ ಒಳಗಡೆ ಹೋಗೋಣ. ಟ್ಯಾಂಕ್ ಇಲ್ಲೇ ಇದೆ ನೀರು ಕುಡಿಯೋದಕ್ಕೆ. ಓ, ದೇವಸ್ಥಾನದ ಸುತ್ತ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ನೀವು ಇವಾಗ ನೋಡ್ತಾ ಇದ್ದೀರಾ. ಓ, ಎಂಟ್ರೆನ್ಸ್ ಇಲ್ಲೇ ಇದೆ ಬಸ್ಸು. ಒಳಗಡೆ ಗರ್ಭಗುಡಿನೂ ಬಾಗಿಲಾಕಿದೆ. ಈ ರೀತಿ ಕಾಣಿಸುತ್ತೆ ನಿಮಗೆ. ಮೂಲ ದೇವರ ಫೋಟೋ ತೆಗೆದಲ್ಲಿ 500 ರು
ದಂಡ ಅಪ್ಪ, ಇವತ್ತು ಯಾರೂ ಇಲ್ಲ, 500 ರೂಪಾಯಿ ಉಳಿತು. ಅರಶಿಣ ಕುಂಕುಮ ದೇವರ ಮೂರ್ತಿಗಳಿಗೆ ಹಾಕಬಾರದು, ಹಾಕಿದಲ್ಲಿ 200 ರು ದಂಡ. ಏನು ಗುರು ಇಲ್ಲಿ ಪ್ರತಿಯೊಂದಕ್ಕೂ ಬರೀ ದಂಡ ಹಾಕ್ಸ್ತಾನೆ ಅವರ. ಎಷ್ಟು ಅಂತ ದಂಡ ಕಟ್ಟೋದಪ್ಪ ಇಲ್ಲಿ. ಅಲ್ಲಿ ಡೌನಲ್ಲಿ ಒಂದು ಬಸವಣ್ಣ ದೇವರ ಐತೆ ನೋಡಿ, ಬನ್ನಿ ಅಲ್ಲಿಗೆ ಹೋಗೋಣ. ಹೋಗೋಕ್ಕೆ ದಾರಿ ಎಲ್ಲಪ್ಪ ಐತೆ, ಹುಡುಕ್ಬೇಕು, ಬನ್ನಿ ಹೋಗೋದ. ಯಪ್ಪ ಏನು ಗುರು ಪ್ಲೇಸು ಕಾಣಿಸ್ತಾ ಇರೋ ಥರ ಇಲ್ಲಿ. ಹಾಂ, ಸುತ್ತ ನಾಟಿ ಹಾಕಿರೋ ಗದ್ದೆಗಳು, ಅಲ್ಲಿ ನದಿ ಕಾಣಿಸ್ತೈತೆ. ನಿಮಗೆ ನದಿ ಕಾಣಿಸ್ತೈತೆ, ಒಂದು ನಿಮಿಷ ನೋಡಿ, ಈ ಕಡೆನೂ ಕಾಣಿಸ್ತೈತೆ ನೋಡಿ. ಯಾವ ಕಡೆ ನೋಡಿದ್ರು ಬರೀ ಹಸ್ರೇ. ಯಪ್ಪ, ನಾಟಿ ಹಾಕಿರೋ ಗದ್ದೆಗಳು ಯಾವ ಥರ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ದೇವಸ್ಥಾನದ ಪಕ್ಕದಲ್ಲಿ ಬಲಗಡೆಗಾದಂಗೆ ಒಂದು ರೋಡ್ ಐತೆ. ಆ ದಾರಿಲಿ ಬಂದರೆ ನಿಮಗೆ ಈ ಒಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಅಲ್ಲಿ ಮೇಲ್ಗಡೆ ಹೇಳಿದ್ನಲ್ಲ ಬಸವಣ್ಣ ದೇವರು ಅಂತ, ಏನಪ್ಪ ಅದು ಆವ ಇಷ್ಟೊಂದು ಸರ ಅಂತ ಹೊಂಟೋಯ್ತು. ಹಾವುಗಳು ಇದ್ದೇ ಇರುತ್ತೆ ಜಪ್ಪ. ಒಂದು ಕ್ಷಣಕ್ಕೆ ಜೀಮ ಜಕ್ಕೊಂಬಂದ್ಬಿಡ್ತಪ್ಪ. ನೋಡಿ ಫ್ರೆಂಡ್ಸ್, ಬಸವಣ್ಣ ದೇವರು. ನೀವು ನಂಬೋದಿಲ್ಲ, ಆದರೂ ಈ ಜಾಗದಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂತ ಗೊತ್ತಾ? ರಾಮ ಸೀತೆಯವರು ಹೊಸದಾಗಿ ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಿರಬೇಕಾದ್ರೆ ಸೀತಾದೇವಿಯವರು ಮೊಸರು ತಗೊಂಡು ಬರ್ತಾ ಇರ್ತಾರೆ. ಆವಾಗ ಸ್ವಲ್ಪ ಕಾಲು ಜಾರಿ ಬಿದ್ದಾಗ ಮೊಸರೆಲ್ಲ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ. ಆವಾಗ ಬಂಡೆಗಳ ಮೇಲೆ, ಯಾವ್ಯಾವ ಬಂಡೆಗಳ ಮೇಲೆ ಮೊಸರು ಚೆಲ್ಲಿತ್ತೋ ಆ ಬಂಡೆಗಳೆಲ್ಲ ವೈಟ್ಗಿದೆ, ಇನ್ನೂ ಸಹ ವೈಟ್ಗಿದೆ. ಇವಾಗ ನನ್ನಿಂದ ನೀವು ನೋಡ್ಬೋದು ಇಲ್ಲಿ ಬಂಡೆಗಳನ್ನೆಲ್ಲ, ಇವೆಲ್ಲ ಕಪ್ಪಗೈತೆ ಅಲ್ವಪ್ಪ. ಮಾಮೂಲಿ ಬಂಡೆಗಳನ್ನೆಲ್ಲ ನೀವು ಯಾವ ಥರ ನೋಡಿರ್ತೀರಲ್ವ, ಕಪ್ಪಗೆ ಇರುತ್ತೆ. ಆದರೆ ಸೀತಾದೇವಿಯವರು ಬಿದ್ದಿರುವಂತಹ ಆ ಬಂಡೆಯಲ್ಲಿ ಮೊಸರು ಎಲ್ಲಿ ಚೆಲ್ಲಿತ್ತೋ ಆ ಬಂಡೆಗಳೆಲ್ಲ ವೈಟ್ಗೆ ಆಗ್ಬಿಟ್ಟೈತೆ. ಬನ್ನಿ ಆ ಪ್ಲೇಸ್ ಹೆಂಗೈತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿಂದನೇ ಶುರು ಬಂಡೆಗಳು ಯಾವ ಥರ ವೈಟ್ ಆಗಿದೆ ನೋಡಿ. ಇಲ್ಲಿಗೆ ಮೊಸರೇನೋ ಬಿದ್ದಿಲ್ಲ ಅನಿಸುತ್ತೆ. ಇದು ಅದರಿಂದ ಈ ಕಲ್ಲು ಏನಾಗೈತೆ, ಕಪ್ಪಗಾಗೈತೆ. ಇಲ್ಲಿ ವೈಟ್ಗಾಗೈತೆ ನೋಡಿ. ಈ ಕಲ್ಲುಗಳೆಲ್ಲ ಪ್ರತಿಯೊಂದು ಕಲ್ಲೂ ಸಹ ವೈಟ್ಗೆ ಇದೆ. ಯಪ್ಪ, ಇದು ಯಾವುದೋ ಮುಳ್ಳು ಚುಚ್ಕತ್ತಲ್ಲಪ್ಪ. ಹಾಂ, ಇಲ್ಲಿ ನೋಡಿ, ಈ ಕಲ್ಲುಗಳೆಲ್ಲ ಯಾವ ಥರ ವೈಟ್ಗೆ ಐತೆ. ಆಹಾ, ಕೃಷ್ಣ ಪರಮಾತ್ಮ ಎಲ್ಲಿ ಬೆಣ್ಣೆ ತುಪ್ಪ ಕಾಣಿಸುತ್ತೋ ಅಲ್ಲಿ ಬಂದು ಹಾಜರಾಗ್ಬಿಟ್ಟಿರ್ತಿದ್ರಿ ಅಲ್ವಾ. ನಮ್ಗೊಂದು ಸ್ವಲ್ಪ ಬೆಣ್ಣೆ ಕೊಟ್ಟರಾಗಲ್ವಾ, ನೀವು ಒಬ್ಬರೇ ತಿಂತಿದ್ದೀರಲ್ಲ. ನೋಡಿ ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ಈ ಕಲ್ಲನ್ನು ನೋಡಿ. ಆಮೇಲೆ ಎಷ್ಟು ನೈಸಾಗಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಇದು ವೈಟ್ಗೆ ಎಲ್ಲ ಈ ಸುಮಾರು ಈ ಕಡೆ ಇರೋ ಕಲ್ಲುಗಳೆಲ್ಲ ಆಲ್ಮೋಸ್ಟು ಯಾವ ಜಾಗದಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಎಲ್ಲೆಲ್ಲಿ ಮೊಸರು ಬಿದ್ದಿತ್ತು ಪ್ರತಿಯೊಂದು ಕಲ್ಲುಗಳಲ್ಲೂ ಸಹ ನೋಡಿ ಇದು ವೈಟ್ಗೈತೆ ಅಲ್ವಾ. ಈ ಕಡೆ ನೋಡಿ, ಅದು ವೈಟ್ಗೈತೆ, ಈ ಕಡೆನೂ ವೈಟ್ಗೈತೆ ನೋಡಿ. ಇದ್ರ ಪಕ್ಕದಲ್ಲಿರೋ ಈ ಕಲ್ಲು ಕಪ್ಪಗೈತೆ. ಯಾಕಂತಂದರೆ ಇಲ್ಲಿಗೆ ಅವರು ಮೊಸರು ಬಿತ್ತಲ್ಲ, ಏನೋ ಬೀಳ್ತಲ್ಲ ಮೊಸರು, ಅವರು ಬಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಈ ಕಲ್ಲಿಗೇನು ಮೊಸರು ಆಗಿಲ್ಲ ಅನಿಸುತ್ತೆ. ಅದರಿಂದ ಈ ಕಲ್ಲುಗಳಿಗೆಲ್ಲ ನೋಡಿ ಎಷ್ಟೊಂದು ಮೊಸರಾಗಿದೆ. ಅಲ್ಲೊಂದೈತೆ ನೋಡಿದ್ರೆ ಸ್ನೇಹಿತರೆ. ರಾಮ ಸೀತೆಯವರು ಇಲ್ಲಿಗೆ ಬಂದು ಇದ್ದರು ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದಾಗ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಎಲ್ಲೆಲ್ಗೋ ಹೋಯ್ತಿದ್ದಾರಪ್ಪ ರಾಮ ಸೀತೆ ಹುಡ್ಕೊಂಡು. ಇಲ್ಲೇನು ಇವಾಗ ನೀವು ನೋಡ್ತಾ ಇದ್ದೀರಾ ವೈಟ್ಗಿರೋ ಕಲ್ಲುಗಳು, ಈ ಕಲ್ಲುಗಳಲ್ಲೆಲ್ಲ ಸೀತಾದೇವಿಯವರು ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲು ಜಾರಿ ಬಿದ್ದಾಗ ಆ ಮೊಸರು ಎಲ್ಲೆಲ್ಲಿ ಅಂಡಿತ್ತೋ ಚೆಲ್ಲಿತ್ತೋ, ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲೆಲ್ಲಿ
ನಡ್ಕೊಂಡು ಹೋಗೋ ಜಾಗದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಬಿದ್ದಿತ್ತು ಮೊಸರು. ಆ ಕಲ್ಲುಗಳೆಲ್ಲ ಸಹ ವೈಟ್ ಆಗ್ಬಿಟ್ಟಿದ್ದಾವೆ. ನೀವು ನೋಡ್ಬೋದು. ಪಕ್ಕದಲ್ಲಿರೋ ಈ ಕಲ್ಲುಗಳೆಲ್ಲ ವೈಟ್ಗಾಗಿಲ್ಲ, ಯಾಕೆಂತಂದರೆ ಅಲ್ಲೆಲ್ಲ ಅವರು ಹೋಗಿಲ್ಲ ಅನಿಸುತ್ತೆ. ಆ ಕಾರಣದಿಂದ ಈ ಕಲ್ಲುಗಳಲ್ಲಿ ಏನು ಸ್ಟ್ರೈಟಾಗಿ ಈ ಕಡೆ ನಡ್ಕೊಂಡು ಹೋಗಿದ್ದಾರೋ ಆ ಕಲ್ಲುಗಳಲ್ಲೆಲ್ಲ ಇದು ವೈಟ್ ಕಾಣಿಸ್ತಾ ಇದೆ ಫುಲ್ಲಾಗಿ. ಇವಾಗ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ಆ ಥರ ಕಾಣಿಸ್ತಾ ಇದೆ. ಅಲ್ಲೊಂದು ಚಿಕ್ಕ ಕೃಷ್ಣನ ದೇವಸ್ಥಾನ ಇದೆ. ಯಾಕೆಂತಂದರೆ ಬೆಣ್ಣೆ, ಮೊಸರು, ಹಾಲು ಎಲ್ಲಿರುತ್ತೋ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಾಜರಾಗಿರ್ತಾರೆ. ಯಾಕೆಂತಂದರೆ ನೀವು ಸುಮಾರು ಫೋಟೋಗಳಲ್ಲಿ ನೋಡಿರ್ಬೋದು ಬೆಣ್ಣೆ ತಿಂತಾ ಇರೋ ಕೃಷ್ಣನ. ಹೀಗಾಗಿ ಇಲ್ಲಿ ಒಂದು ಕೃಷ್ಣನ ಚಿಕ್ಕ ದೇವಸ್ಥಾನನ ನಿರ್ಮಿಸಿದ್ದಾರೆ. ಇದೇ ನೋಡಿ ಇಲ್ಲಿರುವಂತಹ ಒಂದು ಚಿಕ್ಕ ಕೃಷ್ಣನ ದೇವಸ್ಥಾನ ಯಾವ ಥರ ಕಾಣಿಸುತ್ತೆ. ಪುಟಾಣಿ ಗುಡಿ. ಆಮೇಲೆ ಸ್ನೇಹಿತರೆ, ಇಲ್ಲಿ ನೀವು ಮಳೆಗಾಲ ಇರಲಿ, ಚಳಿಗಾಲ ಇರಲಿ ಅಥವಾ ಬೇಸಿಗೆನೇ ಇರಲಿ, ನೀವು ಯಾವ ಸೀಸನ್ಲಾದ್ರೂ ಬನ್ನಿ, ಈ ಒಂದು ವೈಟ್ ಬಂಡೆಗಳೇನಿದೆ ಈ ಬಂಡೆಗಳು ಯಾವಾಗಲೂ ಸ್ವಲ್ಪ ಕೋಲ್ಡಾಗೇ ಇರುತ್ತಂತೆ. ಈ ಬೇರೆ ಬಂಡೆಗಳೇನಿದೆ ಈ ಕಡೆ ಸೈಡಲ್ಲಿ ಕಾಣಿಸ್ತೈತೆ ನೋಡಿ ನನ್ನ ಬಲಗಡೆ, ಈ ಬಂಡೆಗಳೇನು ಕಾಣಿಸ್ತೈತೆ ಇವು ಮಾಮೂಲಿಯಾಗಿ ಬಿಸಿಲು ಟೈಮಲ್ಲಿ ಬಿಸಿಲು ಇರುತ್ತೆ. ಆದರೆ ಇವಾಗ ನಾನು ಕೂತಿದ್ದೀನಿ ನೋಡಿ, ಈ ಒಂದು ಬಿಳಿ ಬಂಡೆ ಏನಿದೆ ಇದು ಯಾವಾಗಲೂ, ಯಾಕಂತಂದರೆ ಮೊಸರು ಸ್ವಲ್ಪ ಕೋಲ್ಡೇ ಅಲ್ವಾ, ಅದರಿಂದ ಅನಿಸುತ್ತೆ. ಬಟ್ ಈ ಬಂಡೆಗಳೆಲ್ಲ ಯಾವಾಗಲೂ ಆಲ್ಮೋಸ್ಟು ಕೋಲ್ಡೇ ಇರುತ್ತಂತೆ. ನಾನು ಕೂತಿದ್ದೀನಿ, ಇವಾಗಲೂ ಸ್ವಲ್ಪ ಕೋಲ್ಡೇ ಇದೆ. ಆದರೂ ಎಷ್ಟೊಂದು ವೈಟ್ ಇದೆ ಗುರು ಈ ಬಂಡೆ. ಆ ಕಡೆ ಪಕ್ಕದಲ್ಲಿರೋ ಬಂಡೆಗಳೆಲ್ಲ ಕಪ್ಪಕ್ಕೆ ಐತೆ, ಆದರೆ ಈ ಬಂಡೆಗಳು ಮಾತ್ರ ವೈಟಿಗೆ ಐತೆ ಗುರು, ನಿಜವಾಗ್ಲೂ. ಬನ್ನಿ, ಇನ್ನೂ ಬೇರೆ ಇನ್ಯಾವ ಜಾಗಗಳೈತೆ ತೋರಿಸ್ತೀನಿ. ಆದರೆ ಪ್ಲೇಸ್ ಅಂತೂ ಸಖತ್ತಾಗೈತೆ ಸ್ನೇಹಿತರೆ. ನಾನು ಹಿಂದೆ ನೋಡ್ಬೋದು ನೀವು ನಾಟಿ ಹಾಕಿರೋವಂತಹ ಬಯಲುಸೀಮೆ ಯಾವ ಥರ ಕಾಣಿಸ್ತೈತೆ ಅಂತ. ಇವಾಗ ನಾಟಿ ಮಾಡಿರೋದ್ರಿಂದ ಎಲ್ಲ ಹಚ್ಚ ಹಸಿರಾಗಿ ಕಾಣಿಸ್ತೈತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಪ್ಲೇಸ್ ಅಂತೂ ಸಖತ್ತಾಗೈತೆ. ಒಂದ್ಸಲಿನಾದ್ರು ನೀವು ಭೇಟಿ ಕೊಡಿ, ತುಂಬ ಚೆನ್ನಾಗೈತೆ ಪ್ಲೇಸ್. ಆದರೆ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿ. ಮತ್ತು ಇಲ್ಲಿ ದೇವಸ್ಥಾನ ಓಪನ್ ಆಗೋದು ಬುಧವಾರ ಮತ್ತು ಶನಿವಾರ. ಮಿಕ್ಕದ ಟೈಮಲ್ಲಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಇವಾಗ ನೀವು ನೋಡಿರಲ್ಲ ಕ್ಲೋಸ್ ಆಗಿತ್ತು, ನಾನು ಯಾವುದೋ ಒಂದು ಕಿಂಡಿ ಇತ್ತು ಅಲ್ಲಿ ತುರಿಕ ಬಂದ್ಬಿಟ್ಟಿನಿ ಹಂಗೆ ಸುಮ್ಮನೆ. ಸರಿನಾ? ನೀವು ಬರಬೇಕು ಅಂತಂದರೆ ಮಾಮೂಲಿಯಾಗಿ ದೇವಸ್ಥಾನ ಓಪನ್ ಆಗಿರಬೇಕು ಅನ್ನೋ ಟೈಮು ಅಂತಂದರೆ ಬುಧವಾರ ಅಥವಾ ಶನಿವಾರ ಬಂದರೆ ದೇವಸ್ಥಾನದ ಬಾಗಿಲು ಓಪನ್ ಆಗಿರುತ್ತೆ. ಈ ದೇವಸ್ಥಾನಕ್ಕೆ ಬರೋದಕ್ಕೆ ನಿಮಗೆ ಹಲವಾರು ದಾರಿಗಳಿದೆ. ಟಿ ನರಸೀಪುರದಿಂದ ಬರಬೇಕು ಅಂತಂದರೆ ಸುಮಾರು ಒಂದು 12ರಿಂದ 14 ಕಿಲೋಮೀಟ್ರ್ ಆಗುತ್ತೆ. ಅಕಸ್ಮಾತಾಗಿ ನೀವು ಮೈಸೂರಿಂದ ಬರಬೇಕು ಅಂತಂದರೆ ಮೈಸೂರಿಂದ ಒಂದು 29 ಅಥವಾ 30 ಕಿಲೋಮೀಟ್ರ್ ಆಗ್ಬೋದು. ನೀವು ಬೆಂಗಳೂರಿಂದ ಏನಾದ್ರು ಬರ್ತೀನಿ ಅಂತಂದರೆ ಹೆಚ್ಚು ಕಮ್ಮಿ ಒಂದು 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಗ ಅಂತೂ ತುಂಬ ಚೆನ್ನಾಗಿದೆ, ಬಂದು ಒಂದ್ಸಲಿ ನೋಡಿ. ಈ ಒಂದು ಜಾಗ ಎಲ್ಲಪ್ಪ ಇದೆ ಅಂತಂದರೆ ಟಿ ನರಸೀಪುರದಿಂದ ನರಸೀಪುರ ಟು ಬನ್ನೂರು ರೋಡ್ ಬರುತ್ತೆ. ಎಡದೊರೆ ಹತ್ರ ಅಂದರೆ ಮೈಸೂರು ರೋಡ್ ಹತ್ರ ಎಡದೊರೆ ಹತ್ರ ಬಲಗಡೆ ತಿರ್ಕೊಳ್ಳಿ. ಅದೇ ರೋಡಲ್ಲಿ ಸ್ಟ್ರೈಟಾಗಿ ಮುಂದ್ಗಡೆ ಬಂದರೆ ತುಮ್ಲ ಗ್ರಾಮ ಸಿಗುತ್ತೆ. ಆ ಗ್ರಾಮದಿಂದ ಇನ್ನೊಂದು ಸ್ವಲ್ಪ ಮುಂದೆ ಬಂತು ಅಂತಂದರೆ ನಿಮಗೆ ಬಲಗಡೆಗೆ ಆದಂಗೆ ಒಂದು ಇದು ಸಿಗುತ್ತೆ, ಏನು ಮಾರ್ಕ್ ಮಾಡಿರ್ತಾರೆ, ಅದನ್ನು ನಾನು ನಿಮಗೆ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಕಾಣಿಸುತ್ತೆ. ಈ ಥರ ಇದು ಯಾವ ಕಡೆ ಇದು ಬಾಣದ ಗುರುತು ಇರುತ್ತೋ ಆ ಕಡೆಗೆ ಬಂದರೆ ನಿಮಗೆ ಇದೇ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಬಿಡುತ್ತೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಬೇರೆ ಕಡೆ ಎಲ್ಲೆಲ್ಲಿಗೋ ಹೋಗಿ ದೇವಸ್ಥಾನ ನೋಡೋದಕ್ಕಿಂತ ನಮ್ಮ ಕರ್ನಾಟಕದಲ್ಲಿರೋ ದೇವಸ್ಥಾನಗಳನ್ನೇ ಬಂದು ನೋಡಿ, ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ನಮ್ಮ ಬೆಣ್ಣೆ ಕೃಷ್ಣನ ನೋಡ್ತಾ ಇದ್ದೀರಾ, ಬೆಣ್ಣೆ ತಿಂತಾ ಇದ್ದಾರೆ. ಕಲ್ಲುಗಳೆಲ್ಲ ತುಂಬ ವೈಟಾಗೈತೆ, ತಂಪಾಗೈತೆ ಗುರು. ಆರಾಮಾಗಿ ಕುಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಪರಿಸರವನ್ನು ಇಷ್ಟಪಡೋಣ ಅಷ್ಟೇ. ನೇಚರ್ ಅಂದರೆ ಇಷ್ಟ ಗುರು. ಕಲ್ಲು ತುಂಬಾ ತಂಪಾಗಿದೆ, ಏನೇ ಹೇಳಿ. ದಯವಿಟ್ಟು ಕರ್ನಾಟಕದಲ್ಲಿರೋ ಒಳ್ಳೊಳ್ಳೆ ಜಾಗಗಳಿಗೆ ಭೇಟಿ ಕೊಡಿ, ಅದನ್ನು ಮಾತ್ರ ನಾನು ಹೇಳಬಲ್ಲೆ. ಮತ್ತೆ ಹೇಳ್ತಾ ಇರ್ತೀನಿ, ಯಾಕೆಂತಂದರೆ ನಾವು ಕರ್ನಾಟಕದವ್ರಲ್ವ. ಕರ್ನಾಟಕದಲ್ಲಿ ಇದ್ಕೊಂಡು ನಾವು ನಮ್ಮ ಕರ್ನಾಟಕವನ್ನು ಬಿಟ್ಕೊಡ್ಬಾರ್ದಲ್ವ. ಅಂದರೆ ಹೊಸ್ದಾಗಿ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅದಂತೂ ನಮಗೆ ಗೊತ್ತಿಲ್ಲ. ನೋಡಿ ಬನ್ನಿ, ಹೊಸ್ದಾಗಿ ಮದುವೆ ಆದವ್ರು ಬಂದು ಹೋಗಿ, ಜಾಗ ಚೆನ್ನಾಗಿದೆ. ನಿಮ್ಗೂ ಒಂಥರ ಒಂದೊಳ್ಳೆ ಜಾಗಕ್ಕೆ ಹೋಗಿದ್ದು ಬಂದೆ ಅನ್ನೋ ಒಂದು ತೃಪ್ತಿ ಆಗುತ್ತೆ ನಿಮಗೆ. ಜಾಗ ಅಂತೂ ಚೆನ್ನಾಗಿದೆ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನೊಂದು ಒಳ್ಳೆಯ ಜಾಗಕ್ಕೆ ಹೋಗಿ ವಿಡಿಯೋ ಮಾಡಿ
ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಸಿಗ್ತೀನಿ ಸ್ನೇಹಿತರೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.